ಡೂಪ್ಲಿಕೇಟ್ ಡೂಪ್ಲಿಕೇಟ್ ಎಸ್ ರೀ ಅದು ಅದೇನಾತ್ರಿ ಈಗ ನೀರಾಗ ಹೋತ್ರಿ ಇದು ಒರಿಜಿನಲ್ ಅಂದ್ರೆ ಇದು ನೀವು ತಯಾರು ಮಾಡಿದ್ದು ನಾವ್ ತಯಾರು ಮಾಡಿದ್ದು ಒರಿಜಿನಲ್ ಪ್ಯೂರ್ ಇದನ್ನ ನಾ ಈಗ ನೀರಾಗ ಬಿಡ್ತೀನಿ ಅದು ಗೊತ್ತಲ್ರಿ ಓ ಮ್ಯಾಗ್ ಬಂತಲ್ಲ ಮ್ಯಾಲ ಹೆಂಗ್ ಬತ್ರಿ ಇದು ತೆಲಾಕತ್ತಲ್ಲ ಅದು ಗಪ್ ಕುಂತ್ ಬಿಟ್ರಿ ಮೊದಲ್ ಹಾಕಿದ್ದು ನೀರಾಗ ಮುಣಿಗ್ ಬಿಡ್ತು ಮುಣಿಗ್ತದ ಇದು ಮ್ಯಾಲ ತೆಲಾಕೈತ ಇದು ಡೂಪ್ಲಿಕೇಟ್ ಹೌದ್ರಿ ಇದು ಡೂಪ್ಲಿಕೇಟ್ ಅದ ಇದು ದೋ ನಂಬರ್ ಇದು ಏಕ್ ನಂಬರ್ ಈಗ ನಿಮ್ ಮುಂದೆ ಹಚ್ತೀನಿ ಎರಡು ಹಚ್ತೀನಿ ಏನ ಇದು ಕರ್ಪೂರದ ಮಾಡ್ತಾರಲ್ಲ ಅವ್ರ ಮನಸ್ಸು ಸ್ವಚ್ಛಂದ ಇರಬೇಕು ಮನಸ್ಸು ಅವರ ಭಾವನೆ ಅವ್ರ ಉದ್ದೇಶ ನೀವೀಗ ಅವನ್ನ ಮಾಡೆಲ್ ಗಳನ್ನ ತೋರಿಸಿದ್ರಿ ಒಂದ್ ದಿವ್ಸಕ್ಕೆ ಇಷ್ಟು ಕೆಜಿ ಆಗತ್ತ ಅಂತ ಹೇಳಿದ್ರಿ ಆದ್ರ ನೀವು ಮೊದಲ್ ಏನ್ ಮಾಡ್ತಿದ್ರಿ ಮೊದಲ ನೇಕಾರಿಕೆ ಮಾಡ್ತಿದ್ದೀವ್ರಿ ನಾವು ನಾವು ಒಂದು ಹೊರಗಿನ ಒಂದ್ 4 ಪವರ್ಲಂ ಬಾಡಿಗೆ ಹಿಡದ ನೇಕಾರಿ ಹೊರಗಿನವ್ರ ಅಷ್ಟ ನಾವಷ್ಟ ಎಲ್ಲಾರು ಕೂಡಿಕಿಸಿಂದ ಒಂದು ನೇಕಾರಿಕೆ ಉದ್ಯೋಗ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಸುಮಾರು 30-35 ವರ್ಷದಿಂದ ನಾವು ನೇಕಾರಿಕೆನ ಉದ್ಯೋಗ ಮೂಲ ಕುಲಕಸಬನು ಅದ ನಮ್ದ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗೈತಂದ್ರ ಕಚ್ಚಾ ಮಾಲಿಂದ ರೇಟ್ 3 ಪಟ್ಟು ಆಯ್ತು ಯಾಕೆ ಕಚ್ಚಾ ಮಾಲಿಂದ್ರಿ ಟೋಟಲ್ ರೇಷ್ಮಿ ನೂಲ ಮೊಸರಾಯಿ ಇದಕ್ಕ ನಾವ್ ಅದಕ್ಕೆ ಹಾಕುವಂತ ಒಂದ್ ಸೀರೆಗೆ ಹಾಕುವಂತ ಮಟೀರಿಯಲ್ ಮಾಲಿನ ರೇಟ್ ಎಲ್ಲ 3 ಪಟ್ಟು ಆಯ್ತ ನಾವ್ ಈಗ ಮಾರ್ಕೆಟ್ನ್ಯಾಗ ಪೈಲ ನಾವು ಒಂದ್ ರೇಷ್ಮಿ ಸೀರೆ ಮಿನಿಮಮ್ ಹಾಫ್ ರೇಷ್ಮಿ ಸೀರೆ ಅಂದ್ರೆ ಸೈಡ್ ನಾವು 1500 ರೂಪಾಯಿ ತಕ ಕೊಡ್ತಿದ್ದೀವಿ ಇದ್ರ ರೇಟ್ 3 ಪಟ್ಟು ಆದ್ರೂ ಕೂಡ ನಮಗ ಅದ 1500 ರೂಪಾಯಿನ ಮಾರುವಂತ ಪರಿಸ್ಥಿತಿ ಬಂತ ಹಿಂಗಾಗಿ ನಮಗ ಕಚ್ಚಾ ಮಾಲಿನ ರೇಟ್ ದುಬಾರಿ ಆಯ್ತು ಮುಂದೆ ಇಲ್ಲಿ ಪ್ರೊಡಕ್ಷನ್ ದಾರಿಗೆ ಕಾಮಗಾರಿ ನೇಕಾರಿಗೆ ದುಡಿಸ್ಕೊಳ್ಳುವಂತ ಶಕ್ತಿ ಬರ್ಬೋದು ಕಡಿಮೆ ಆಕಾಯ್ತು ಹಿಂಗಾಗಿ 1 ಹೊತ್ತು 2 ಹೊತ್ತು ಊಟಕ್ಕೆ ಗತಿ ಅಷ್ಟು ಒಂದು ಕಷ್ಟ ಪಡ್ಬೇಕಂತ ಸಂದರ್ಭ ಬರಾಕೈತ ಹೌದೌದು ಇಂಥ ಸಂದರ್ಭದಾಗ ನಾವು ಎಲ್ಲಾ ಅವಲೋಕನ ಮಾಡಿ ನೋಡಕ್ ಆಗ್ಲಿ ಇದು ನಶಿಸಿನ ಹೋಗಾಕೈತು ಇಂಪ್ರೂವ್ ಆಗಾಕ್ ತಯಾರಿಲ್ಲ ಸರ್ಕಾರದವ್ರು ಇದಕ್ಕ ಬಾಳ ಮಹತ್ವನು ಕೊಡವಲ್ರ ಕಚ್ಚಾ ಮಾಲಿನ ರೇಟ್ ಇಳಿಸ್ಬೇಕು ಕಚ್ಚಾ ಮಾಲಿನ ಮೊದಲನೇದಾಗಿ ಮೂಲ ಏನ ಇದ್ರ ಮ್ಯಾಲ 17ರಿಂದ ಏನ್ GST ಅಂತ ಏನ್ ಹೇರಿ ಬಿಟ್ರಲ್ಲ GST ಹೇರಿದಿಂದ ನಮ್ಗೆ 90% ಉದ್ಯೋಗ ನಮ್ ನಶಿಸಿ ಹೋಗ್ಬಿಡ್ತಿದ್ವು ಹೌದ್ರಿ GST ಹೇರಿದಿಂದ ಯಾಕಂದ್ರ ಅದು ಇವತ್ತು ನಾವು 1000 ರೂಪಾಯಿ ಉತ್ಪನ್ನ ಮಾಡಿದಂತ ವಸ್ತುಗೆ 1050 ರೂಪಾಯಿ ಟ್ಯಾಕ್ಸ್ GST ಕಟ್ಟಿ ಅದ್ರ ಮುಂದಿನ ಲಾಭಗೆ ಮತ್ GST ಕಟ್ಟಿ ಅದು 2000 ಮಾರಿದ್ರು ನಮ್ಗೆ ವರ್ಕೌಟ್ ಆಗುವಂತ ಪರಿಸ್ಥಿತಿ ಆಗ್ಲಿಲ್ಲ ಹಿಂಗಾಗಿ ಉದ್ಯೋಗ ಮಾಡೋದು ನಮ್ಗೆ ಕ್ಷೀಣ ಪರಿಸ್ಥಿತಿ ಗಂಭೀರ ಆಗೈತು ಹಿಂಗಾಗಿ ಏನೋ ಒಂದು ದೇವ್ರೊಂದು ಒಳ್ಳೆ ವಿಚಾರ ಬಂದ್ಬಿಡ್ತು ಒಟ್ಟು ಏನಪ್ಪಾ ಒಂದು 1000 ಉದ್ಯೋಗ ಹುಡುಕ್ಯಾಡೋನು ಅಂತ ವಿಚಾರ ಮಾಡಿದ್ರಿ ನೀವು 1000 ಉದ್ಯೋಗ ನಮಗಷ್ಟ ಅಲ್ಲ ಇನ್ನೂ 4 ಜನಕ್ಕೆ ಅದು ಉದ್ಯೋಗ ಆಗ್ಬೇಕು ಇನ್ನೂ 4 ಜನಕ್ಕೆ ಉದ್ಯೋಗ ಆಗ್ಬೇಕು ನಮ್ಮಿಂದ ಒಟ್ಟು ಯಾರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡ ನಾವು ಹುಬ್ಳಿ ಹೋಗಿ ಕರ್ಪೂರ ಮಷಿನ್ ನೋಡಿದೀವಿ ಏನು ನೀವು ಮನ್ಯಾಗ ವಿಚಾರ ಮಾಡ್ಕೊಂಡು ಹುಬ್ಳಿ ಹೋಗಿ ಕರ್ಪೂರ ಮಷಿನ ಒಂದು ಉದ್ಯೋಗ ಮಾಡ್ಬೇಕಂತ ಯಾಕಂದ್ರೆ ಇನ್ 1000 ಉದ್ಯೋಗ ಅಲ್ಲ ಯಾಕಂದ್ರೆ ಅದು ಹುಟ್ಟಿದ್ರು ಬೇಕು ಸತ್ರು ಬೇಕು ಕಾರ್ಯನಿರ್ವಹಣೆಗೂ ಬೇಕು ಸುಡುಗಾಡ ಒಳಗೆ ಹೆಣ ಸುಡಾಕನು ಬೇಕು ಎಲ್ಲಾ ದೃಷ್ಟಿಯಿಂದ ಪೂಜಾ ಪುನಸ್ಕಾರಕ್ಕೂ ಬೇಕು ಹೋಮ ಹವನಕ್ಕೂ ಬೇಕು ಇನ್ನು ಅದಕ್ಕ ಎಷ್ಟೇ ಯಾಕೋತಕ್ಕ ನಮ್ಗ ಅದ್ರಾಗ ಒಂದು ರೊಟ್ಟಿ ಹಟ್ಟಿಗೆ ಆಗತ್ತ ಅನ್ನೋ ದೃಷ್ಟಿ ಇಟ್ಕೊಂಡು ಅದೊಂದು ಉದ್ಯೋಗ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವಿ ನಾವು ಹುಬ್ಳಿಗೆ ಹೋಗಿ ಮತ್ತೊಂದು ಕರ್ಪೂರ ಮಷಿನ್ ನೋಡಿ ಒಂದು ಬ್ಯಾಂಕ್ನಾಗ ಒಂದು ಲೋನ್ ಹಾಕೊಂಡಿವಿ 1.5 ಲಕ್ಷ ರೂಪಾಯಿ ಆಗಿನ ರೇಟ್ 1.5 ಲಕ್ಷ ರೂಪಾಯಿ ಇರ್ಬೇಕು ಎಷ್ಟ್ರಿ ಇದಕ್ಕೆ ಕಿಮ್ಮತ್ತ ಅವಾಗ 1.5 ಲಕ್ಷ ರೂಪಾಯಿ ಬಿದ್ರಿ 1.5 ಲಕ್ಷ ಎಷ್ಟು ವರ್ಷ ಈಗ ತಂದ ನಾವು 3 ವರ್ಷ ಆಯ್ತು ಚಾಲೂ ಮಾಡಿ ಈಗ ಹೆಚ್ಚು ಕಮ್ಮಿ ಒಂದು 10-20 ಸಾವಿರ ರೂಪಾಯಿ ಹೆಚ್ಚಾಗಿರ್ಬೇಕು ಈಗ ನಾವ್ ಒಂದು 4 ಅಂತೂ ಈಗ ಡೈ ಚೇಂಜ್ ಮಾಡ್ಕೊಂಡ್ 4 ಐಟಮ್ ತೆಗಿತೀವಿ ಅದ್ರಾಗ ಇನ್ನೂ ನಾವು ಇನ್ನೊಂದ್ 2-3 ಮಷಿನ್ ಹೆಚ್ಚು ಮಾಡ್ಬೇಕಂತ ವಿಚಾರದೊಳಗ ಅದೀವಿ ಲೋನ್ಗಿನ ಮಾಡ್ಕೊಂಡ ಅವು ಮಷಿನ್ ಮಾಡಿದೀವಿ ಅಂದ್ರ ಇನ್ನೂ ಅಷ್ಟು ಜನಕ್ಕ ಕೆಲಸ ಆಗತ್ತ ಮತ್ತೆ ನಾವ್ ಇನ್ನೊಂದೇನು ನಾವ್ ಇದ್ರಾಗ 1% ಕೂಡ ಯಾವ್ದೇ ಬನಾವಟ್ ನಾವ್ ಮಾಡಂಗಿಲ್ಲ 1% ಪ್ಯೂರ್ ಯಾವ ರೀತಿ ಅಜೆಟ್ ಕರ್ಪೂರ ಪೌಡರ್ ಬರ್ತೈತಲ್ಲ ಅದೇ ಪೌಡರ್ ನಾವು ಮೇಹನತ್ ಮಾಡ್ಕೊಂಡು ಅದಕ್ಕ ಅದಕ್ಕೆ ಒಂದು ಕೆಲಸ ಐತೆ ಅದಕ್ಕೆ ಮಾಡದ ಆ ಪ್ರಕಾರ ಕೆಲಸ ಮಾಡಿ ಅದಕ್ಕೆ ನಾವು ಹಾಕ್ತಿವಿ ಪೌಡರ್ ಹಾಕಿದಾಗ ಒಳ್ಳೆ ರೀತಿ ಟ್ಯಾಬ್ಲೆಟ್ ಬರ್ತಾವ ಮತ್ತ ಎಲ್ಲ ಕಸ್ಟಮರ್ನು ಮೆಚ್ಚುವಂತದ್ದು ಐಟಮ್ ಆಗಿಬಿಡ್ತೈತಿ ಹಿಂಗಾಗಿ ನಾವು ಮಾರ್ಕೆಟ್ನ್ಯಾಗ ಈಗ ಕೆಲವೊಂದು ಬನಾವಟ್ ಕರ್ಪೂರ 600-700 ಮಾರ್ತಾರ ಇವತ್ತಿನ ಮಟ್ಟಿಗೆ 850 ರೂಪಾಯಿ ಪೌಡರ್ ರೇಟ್ ಇಲ್ಲಿವರೆಗೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ ಅಂದ್ರ 650 ಇತ್ತು
ನಾವು 800 ಕೊಡ್ತಿದ್ದೀವಿ. ಹ್ಮ್. ಈಗ 850 ರೂಪಾಯಿ ಕೆಜಿ ರಾ ಮಟೀರಿಯಲ್ ಆಗಿದೆ. ತಮಿಳ್ನಾಡಿನಿಂದ ಬರ್ತದೆ. ಅದೆಲ್ಲ ಖರ್ಚಾಕಂದ ಇರ್ತದೆ. ಅದಕ್ಕೆ ಅದು ಈಗ ನಾವು 1,000 ರೂಪಾಯಿ ಕೆಜಿ ರೇಟ್ ಫಿಕ್ಸ್ ಮಾಡಿವಿ. ಈಗ ಅಂದ್ರೆ ನೀವು ರೆಡಿ ಮಾಡಿ ಕೊಟ್ಟಂತ ಕರ್ಪೂರಕ್ಕ 1,000 ರೂಪಾಯಿ 1,000 ರೂಪಾಯಿ 150 ರೂಪಾಯಿ ನಾವು ಅದಕ್ಕೆ 1 ಕೆಜಿಗೆ 150 ರೂಪಾಯಿ ಅಷ್ಟ ಲಾಭ ಅಷ್ಟೇ ಲಾಭ ತಗೋತೀವಿ. ಮಾರ್ಕೆಟ್ನಾಗ ಎಲ್ಲ ಮಿಕ್ಸ್ ಮಾಡಿ ಸುಮಾರು ಬನಾವಟ್ ಕರ್ಪೂರ ಕಡಿಮೆ ರೇಟ್ ಕೊಡ್ತಾರ. ಅದನ್ನ ಅವ್ರ ಬಗ್ಗೆ ನಾವೇನು ವಿಚಾರ ಮಾಡಂಗಿಲ್ಲ. ನಾವು ಒಳ್ಳೆ ಕರ್ಪೂರ ನಾವು ಗ್ಯಾರಂಟೆಡ್ 101% ನಾವು ಗ್ಯಾರಂಟೆಡ್. ಅದ್ರ ಬಗ್ಗೆ ಏನೋ ಯಾರ ವಿಚಾರ ಇದ್ರೆ ನಮ್ ಜೊತೆಗೆ ಹಂಚ್ಕೋಬಹುದು. ನಿಮ್ ಕರ್ಪೂರದಲ್ಲಿ ಏನೋ ಒಂದ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಅಂದ್ರೆ ಸಹಿತ ನಾವು ಅದನ್ನ ಪರಿಶೀಲನೆ ಮಾಡಿ ಸರಿಪಡಿಸ್ಕೊತೀವಿ. ಚೆಕ್ ಮಾಡಿ ತೋರಿಸ್ತೀವಿ ನಾವು. ಈ ಒಟ್ಟ ಮಾಡಾಕ ಚಾಲೂ ಮಾಡಿಂದ ನೀವು ಕ್ವಾಂಟಿಟಿ ಕೆಡಿಸ್ಕೊಂಡಿಲ್ಲ? ಇಲ್ಲ, ಕ್ವಾಂಟಿಟಿ ಕೆಡಿಸ್ಕೊಂಡಿಲ್ಲ. ಇವತ್ತಿಗೆ ನಮ್ದು ಬೆಂಗಳೂರು ಹೋಗತ್ತ, ತಿರುಪತಿ ಹೋಗತ್ತ, ಆಲ್ಮೋಸ್ಟ್ 3-4 ಜಿಲ್ಲಾದಾಗ ನಮ್ಗೆ ಎಲ್ಲಾ ಸುತ್ತಮುತ್ತಲು ಗೊಡಚಿ, ಬನಶಂಕರಿ, ಕೂಡಲ ಸಂಗಮ, ಈಗ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲಾ ದೇವಸ್ಥಾನಗಳಿಗೂ ನಮ್ಮ ಬ್ರ್ಯಾಂಡ್ ಐತಿ. ಬೇಕಾದವ್ರು ವೀರಭದ್ರೇಶ್ವರ ಕರ್ಪೂರ ಅಂತ ನೀವು ಮನಿಗೂ ಒಯ್ಬಹುದು. ನಮ್ಮಲ್ಲಿ ಸುಮಾರು 2 ರೂಪಾಯಿ ಹಿಡ್ಕೊಂಡು ಪ್ಯಾಕಿಂಗ್ 1,200 ರೂಪಾಯಿವರೆಗೂ ಪ್ಯಾಕಿಂಗ್ ನಮ್ ಕಡೆಗೆ ಸಿಗ್ತೈತಿ. 2 ರೂಪಾಯಿ ಪ್ಯಾಕಿಂಗ್ ಹಿಡ್ಕೊಂಡು 12 ರೂಪಾಯಿ ಪ್ಯಾಕಿಂಗ್ ಸಿಗ್ತೈತಿ. ಅಷ್ಟು ವೆರೈಟಿ ನೀವು ಪ್ಯಾಕಿಂಗ್ ಮಾಡ್ತೀವಿ? ಅಷ್ಟು ವೆರೈಟಿ ಪ್ಯಾಕಿಂಗ್ ಮಾಡ್ತೀವಿ. 2 ರೂಪಾಯಿದಲ್ಲಿ ಏನ್ ಕ್ವಾಲಿಟಿ ಇರುತ್ತಲ್ಲ ಆ ಕ್ವಾಲಿಟಿ 1,200 ರೂಪಾಯಿದಲ್ಲಿ ಅದೇ ಕ್ವಾಲಿಟಿ ಇರುತ್ತೆ. ಅದನ್ನ ನೀವು ಕಾಯ್ಕೊಂಡ್ ಬಂದಿರಿ? ಅದೇ ಮೇಂಟೈನ್. ಕ್ವಾಲಿಟಿ ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ನೀವು ಇನ್ನೊಂದು ಮಷೀನ್ 2 ಮಷೀನ್ ತರಬಹುದಲ್ಲ? ಅದೇ ನಾ ಹೇಳಿದ್ನಲ್ಲ ನಿಮ್ಗೆ. ಈಗ ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಇನ್ನು ಒಂದ್ 2 ಮಷೀನ್ ತಂದು ಜನರಿಗೆ ಕೆಲಸ ಕೊಡ್ಬೇಕು. ಹಿಂಗೆ ನಮ್ಮ ಒಂದು ಯೋಜನೆ ಇದೆ. ಒಂದು ಕಂಪನಿ ಟೈಪ್ ನಾವು ಮೇಂಟೈನ್ ಮಾಡ್ತೀವಿ. ನೀವು ಒರಿಜಿನಲ್ ಡೂಪ್ಲಿಕೇಟ್ ಅಂತಂದ್ರೆ ಅದು ಹೆಂಗ್ ನಮ್ಗೆ ಗೊತ್ತಾಗುತ್ತೆ? ಅದ ಟೆಸ್ಟ್ ಮಾಡೋದು ಒಂದು ಮೆಥಡ್ ಐತ್ರಿ. ಹೌದ್ರಿ? ಒಂದು ಟೆಸ್ಟ್ ಮಾಡೋದು ಮೆಥಡ್ ಐತಿ. ಅದನ್ನ ಮೆಥಡ್ ನಮಗ್ ಕಲಿಸಿದವರು ತಿರುಪತಿ ಒಳಗ ಒಬ್ಬರು ಅರ್ಚಕರು. ತೋರಿಸಿದ್ರ ನನಗೆ. ತಿರುಪತಿ ಒಳಗ ಒರಿಜಿನಲ್ ಡೂಪ್ಲಿಕೇಟ್ ಯಾವ್ದಂತ ಒಬ್ಬರು ತಿರುಪತಿ ಒಳಗ ತೋರಿಸಿದ್ರು, ಅರ್ಚಕರು ತೋರಿಸಿದ್ರು. ನಾನು ವಿಚಾರ ಮಾಡಿನಿ, ಮನಿಯೊಳಗೂ ಬಂದ್ ಟೆಸ್ಟ್ ಮಾಡಿ ಅದ್ 100% ಓಕೆನೆ. ಹೌದ್ರಿ? ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಈಗ ಈ ನಮ್ಮ ಸ್ನೇಹಿತರಿಗೆ ತೋರಿಸ್ತೇನೆ, ಅವಶ್ಯ ತೋರಿಸ್ತೀನಿ. ಅವಶ್ಯ ತೋರಿಸ್ತೀನಿ. ಇದು ಈ ಟ್ಯಾಬ್ಲೆಟ್ ಡೂಪ್ಲಿಕೇಟ್ ಇದೆ. ಹೌದ್ರಿ? ಇದು ಡೂಪ್ಲಿಕೇಟ್. ಎಸ್ ರೀ. ಅದೇನಾತ್ರಿ? ಈಗ ನೀರಾಗ ಹೋತ್ರಿ. ಅದ ನೀರಾಗ ಮುನಿಗಿ ಬಿಡ್ತೀಗ ಮುನಿಗ್ತದ. ಹೌದ್ರಿ? ಅದ ಅಲ್ಲೇ ಐತಿ. ಈಗ ಇದು ಒರಿಜಿನಲ್. ಅಂದ್ರೆ ಇದು ನೀವು ತಯಾರು ಮಾಡಿದ್ದು? ನಾವ್ ತಯಾರು ಮಾಡಿದ್ದು ಒರಿಜಿನಲ್, ಪ್ಯೂರ್. ಇದನ್ನ ನಾ ಈಗ ನೀರಾಗ ಬಿಡ್ತೀನಿ. ಅದು ಗೊತ್ತಲ್ರಿ? ಓ, ಮ್ಯಾಗ ಬಂತಲ್ಲ ಅದು. ಮ್ಯಾಲ ಹೆಂಗ್ ಬತ್ರಿ? ಇದು ತೆಲಕತ್ತಲ್ಲ ಅದು ಗಪ್ ಕುಂತ್ ಬಿಟ್ಟಿರುತ್ತೆ. ಮೊದಲ್ ಹಾಕಿದ್ದು ನೀರಾಗ ಮುನಿಗಿ ಬಿಡ್ತು. ಮುನಿಗ್ತದ. ಇದು ಮ್ಯಾಲ ತೇಲಾಕೈತ. ಹೌದ್ರಿ? ನೀರಾಗ ತೇಲಾಕೈತ್ರಿ. ಅಂದ್ರ ಅದು ಪೂರ್ತಿ ಮಿಕ್ಸ್. ಅದು ವೇಟ್ ಇರ್ತೈತಿ. ಇನ್ನಿತರ ಕೆಮಿಕಲ್ಸ್ ಎಕ್ಸಾಮಿನ್ ಪೌಡರ್, ಕ್ಯಾಂಡಲ್ ಪೌಡರ್, ಕೆಲವೊಂದಿಷ್ಟು ಇನ್ನಿಷ್ಟು ಪೌಡರ್ ಬರ್ತಾವ. ಆ ಪೌಡರ್ ಮಿಕ್ಸ್ ಮಾಡಿಕೊಂಡು ಅದ್ರ ಹಾಕಿಬಿಟ್ಟಿರ್ತಾರೆ. ತೂಕನ ವಜನ ಹೋಗ್ಬಿಡ್ತದೆ. ಅದು ಕರ್ಪೂರ ಪೌಡರ್ನ ಅಲ್ಲ. ಅದು ಪ್ಯೂರ್ ಕರ್ಪೂರ ಪೌಡರ್ನ ಅಲ್ಲ. ಅದು ಸೀದಾ ಅಲ್ಲೇ ಹೋತ್ರಿ. ಹೌದಾ? ಇದು ಒರಿಜಿನಲ್ ಕರ್ಪೂರ, ಪ್ಯೂರ್ ಕರ್ಪೂರ. ಇದು ಮ್ಯಾಗ ಐತಿ, ತೆಲಕೈತ್ರಿ. ನೋಡಿದ್ರಿ? ತೆಲಕೈತಿ. ಹೌದ್ರಿ? ಇದನ್ನ ತೋರಿಸ್ತೀನಿ. ಮತ್ತೇನ್ ಮಾಡ್ತೀರಿ? ಈಗ ಈ ಕರ್ಪೂರ ನಿಮ್ ಮುಂದ ಹಚ್ತೀನಿ ನಾನು. ಇದು ಒರಿಜಿನಲ್ ಕರ್ಪೂರ. ಒರಿಜಿನಲ್ ಇದು. ಇದು ಇಲ್ಲ, ಇದು ಡೂಪ್ಲಿಕೇಟ್. ಹೌದ್ರಿ? ಇದು ಡೂಪ್ಲಿಕೇಟ್. ಇದು 2 ನಂಬರ್. ಏಕ್ ನಂಬರ್. ಈಗ ನಿಮ್ ಮುಂದೆ ಹಚ್ತೀನಿ. 2 ಕರ್ಪೂರ ಹಚ್ತೀನಿ. ಇದು ಏಕ್ ನಂಬರ್. ಆಯ್ತ್ರಿ? ಅದು ಹತ್ತವಲ್ತಲ್ರಿ 2 ನಂಬರ್? ಯಾಕೆ ಹತ್ತವಲ್ತ್ರಿ? ನೀರಾಗ ಪೂರ ಮುನಿ ಬಿಡತ್ತಲ್ಲ. 2 ನಂಬರ್ನಾರ ಅದ. 2 ನಂಬರ್ ಅಲ್ಲ? 2 ನಂಬರ್ ಹತ್ತಂಗ ಇಲ್ಲ. ಇದನ್ನ ನಿಮ್ಗ ತಿರುಪತಿ ಒಳಗ ಕಲಿಸ್ಯಾರ ಅರ್ಚಕರು. ಈಗ ನೀವು ನಮ್ಗ ಗ್ರಾಹಕರಿಗೆ ತೋರಿಸಿದ್ರಿ? ಗ್ರಾಹಕರಿಗೆ ತೋರಿಸಿವಿ ನಾವು. ಡೂಪ್ಲಿಕೇಟ್ ಕರ್ಪೂರ ಹತ್ತವಲ್ತದ. ನೀರಾಗ ಬಿದ್ರ ಕರ್ಪೂರ ಈ ರೀತಿ ಇರ್ತದೆ. ಪ್ಯೂರ್ ಕರ್ಪೂರ ಈ ರೀತಿ ಇರ್ತದೆ. ನೋಡ್ರಿ, ಎಲ್ಲಾನು ಕರ್ಪೂರ ಅಲ್ಲ. ಇದು ಏಕ್ ನಂಬರ್ ಕರ್ಪೂರ, ಇದು 2 ನಂಬರ್ ಕರ್ಪೂರ. ಇದ್ರ ಕಿಮ್ಮತ್ತು ಅಷ್ಟೇ ಇರ್ತೈತಿ, ಇದ್ರ ಕಿಮ್ಮತ್ತು ಅಷ್ಟೇ ಇರ್ತೈತಿ. ನಾವ್ ತಿಳ್ಕೊಂತೀವಿ ಇದು ಚಲೋ ಐತಿ ಅಂತ ಓದ್ ಬಿಡ್ತೀವಿ. ನಮ್ಗ್ ಗೊತ್ತಿರಂಗಿಲ್ಲ. ಅಂಗಡಿಗೆ ಹೋಗ್ತೀವಿ, ಕರ್ಪೂರ ಕೊಡ್ರಿ ಅಂತೀವಿ, ಕೊಡ್ತಾರ, ಮನಿಗೆ ಹೋಗ್ತೀವಿ, ಹಚ್ತೀವಿ. ಆದ್ರೆ ಇದ್ರಾಗ 1 ನಂಬರ್ ಯಾವ್ದು, 2 ನಂಬರ್ ಯಾವ್ದು ಅಂತ ತಿಳ್ಕೊಂಡು ನಮ್ಮ ಮಲ್ಲಣ್ಣಾರ್ ತೋರಿಸಿದ್ರು. ಅದಕ್ಕೆ ದಯವಿಟ್ಟು
ಏಕ ನಂಬರ್ ಇರ್ತಕ್ಕಂತ ಕರ್ಪೂರಗಳನ್ನ ತಗೋರಿ, ಅವನು ಬಳಸ್ರಿ. ಬಳಸ್ರಿ. ದೇವ್ರ ಪೂಜೆಗಾಗಲಿ, ದೇವ್ರ ಪೂಜೆಕಾಗಲಿ, ನಿಮ್ಮ ಆರೋಗ್ಯಕ್ಕಾಗಲಿ. ಆರೋಗ್ಯಕ್ಕ ಮತ್ತ ಆರೋಗ್ಯಕ್ಕೆ ಎದಕ್ ಬರ್ತಂದ್ರಲ್ಲಿ ಹೇಳ್ರಿ. ಆರೋಗ್ಯ ಈಗ ಕೆಮ್ಮ ನೆಗಡಿ ನಿಮ್ಗೆ ಹತ್ತಿರ್ತೈತಿ. ಜಡ್ ಬಿಲ್ರಿ, ಮಾಮೂಲ್ ಜಡ್ಡ ಅದು 2-3 ದಿವಸ ಇದ್ದೇ ಇರ್ತೈತಿ. ಅದು ಮೇಲೆ ಬರುವಂತದ. ಈಗ ನಮ್ ಪ್ಯೂರ್ ಕರ್ಪೂರ ಬಿಸಿನೀರ ಒಂದ್ ವಾಟೆದಾಗ 2 ಕರ್ಪೂರ ಹಾಕಿ ಕುದಿಸಿ ನೀವು ಕುಡಿದ್ರ ನೀವು ಇನ್ನೊಮ್ಮೆ ನೆಗಡಿ ಹೆಂಗೈತಿಪ್ಪ ಅಂತ ನೀವೇ ಕೇಳ್ತೀರಿ. 1 ಕಪ್ ನೀರಾಗ 2 ಕರ್ಪೂರ ಕುಡಿದ್ಬಿಡು. ಇಲ್ಲ, ಕುದಿಸ್ರಿ, ಹಾಕಿ ಕುದಿಸಿದ್ವಿ, ಕುದಿಸಿ ಕುಡಿದ್ಬಿಡ್ರಿ. ಕುದಿಸಿ ನೀರ್ ಕುಡಿದ್ಬಿಡ್ರಿ. ಯಾವಾಗ ಮಲ್ಕೊಳ್ಳುವಾಗ ಮುಂಜಾನೆ ಒಟ್ಟು 2 ದಿವಸ ಮಾಡ್ರಿ ಸಾಕು. ಹೌದ್ರಿ. ನಿಮ್ ಆರಾಮಾಗಿ ನೀವು ಇದನ್ನ ಕೇಳಂಗಿಲ್ಲ. ನೀವು ಕೆಮ್ಮ ನೆಗಡಿ ನಾವು ವಿಕ್ಸ್ ಹಾಕೋತೀವಿ, ಅದು ಇದರಿಂದ ತಯಾರಾಗತ್ತ. ನೀವು ಜಂಡು ಬಾಮ ವಿಕ್ಸ್ ಅನ್ನುವಂಥದ್ದು ಏನೈತ್ರಲ್ಲ, ಅದಕ್ಕೂ ಪ್ಯೂರ್ ಕರ್ಪೂರ ಮದ್ದಂತೀರಿ. ಒಳ್ಳೆ ಸಂದೇಶ ಕೊಟ್ರಲ್ರಿ. ಇನ್ನು ಬಾಳ ಮಂದಿ ಇದ್ರ ಬಗ್ಗೆ ಉಪಯೋಗ ತಗೊಂಡಾರ. ನಾವು ನಂಬಿ ಮತ್ತೆ ಎಕ್ಸ್ಟ್ರಾ ಕರ್ಪೂರ ಇನ್ನೊಂದ್ ಬರ್ತದ್ರಿ, ಪಚ್ಚ ಕರ್ಪೂರ ಅಂತ ಹೇಳಿ ಬರ್ತದೆ. ಪಚ್ಚ ಕರ್ಪೂರ ಇದಕ್ಕಿಂತಲೂ ಪ್ಯೂರ್ ಅದು. ಇದಕ್ಕಿಂತಲೂ ಪ್ಯೂರ್. ನೀವು ಮಾಡಂಗಿಲ್ಲ, ಬರ್ತೈತಿ. ಕಂಪನಿ ತರಿಸ್ತೇವೆ ನಾವು. ಕಂಪನಿನ ಬರ್ತದೆ ಡೈರೆಕ್ಟ್. ತೋರಿಸ್ತೀನಿ ನಿಮ್ಗೂ. ಐತಿ ಪಚ್ಚ ಕರ್ಪೂರ. ಅದ ಪಚ್ಚ ಕರ್ಪೂರನ ನೀರಾಗ ಕುದಿಸಿ ತಗೊಂಡ್ರೆ ನಡೀತೈತ್ರಿ. ಪಚ್ಚ ಕರ್ಪೂರ ನಡಿತೈತಿ, ಇದು ನಡಿತೈತಿ. ಇರ್ಲಿ ಬಿಡ್ರಿ, ಹಂಗಾರ ನಿಮ್ ತೋರಿಸಿದ್ರೆ ಮತ್ತೆ ಅನ್ಯಾಕ ತೋರಿಸ್ತಾರೆ. ಅಲ್ಲ, ನಿಮ್ದು ಅಲ್ಲ ಅಂದ್ರೆ ತೋರಿಸ್ಬೇಡ ಬಿಡ್ರಿ. ಅಲ್ರಿ, ಅದ್ ಕಂಪನಿದ ಹಂಗ ಬರ್ತೈತ್ರಿ. ಅದ ನಾವ್ ಕಂಪನಿದ ಇದಕ್ಕೇನೋ ನಮ್ದು ಇರಂಗಿಲ್ರಿ ಕೆಲಸ. ಸೀದಾ ನಾವು ಇದನ್ನ ಕೊಟ್ಟು ಮಾರ್ಕೆಟ್ಗೆ ಇರ್ತದೆ. ಅದ ನೀವ್ ಎಷ್ಟ್ ಗ್ರಾಮ್ ಬೇಕು ಅದು 20 ರೂಪಾಯಿ ಒಂದ್ ತೊಲಿ ಇರೋದು. ತೊಲಿಗಟ್ಲೆ ತೊಲಿಗಿರಿ ಬಂಗಾರ ರೇಟ್ ಇರೋದು. ಅಲ್ಲ, 20 ರೂಪಾಯಿ ಒಂದ್ ತೊಲಿ ಅಂದ್ರೆ ಹಾತ್ ಬಿಡ್ರಿ. 10 ಗ್ರಾಮಿಗೆ ಒಂದ್ ತೊಲಿ 20 ರೂಪಾಯಿ. ಇದ್ ನೋಡ್ರಿ, ಪಚ್ಚ ಕರ್ಪೂರ. ಇದನ್ನ ನೀರೊಳಗ ಹಾಕಿ 1-2 ಪಳಕ್ ಹಾಕಿ ಕುದಿಸಿ ಕುಡಿದ್ರೆ ನಿಮ್ ಕೆಮ್ಮ ನೆಗಡಿಗೆ ಬಾರಿ ಆರೋಗ್ಯ. ರಾಮಬಾಣ. ಮುಂದೆ ಈಗ ನೀರೊಳಗ ಮನಿಯೊಳಗ ಸಂಪ ಹಾಕಿರ್ತತೆ. ಅದ್ರಾಗ ನೀವು ಒಂದ್ ತೊಲಿ ಹಾಕಿಬಿಟ್ರ ನಿಮ್ಮ ಇದ್ರೊಳಗ ಹುಳ ಆಗಂಗಿಲ್ಲ, ನೀರ್ ಸ್ಮೆಲ್ ಆಗಂಗಿಲ್ಲ. ಒಂದ್ ಇನ್ನೂ ಶಕ್ತಿ ಇದ್ರ ಬಹಳ ಶಕ್ತಿ ಐತಿ. ದೈವ ಶಕ್ತಿ ಇದಕ್ಕ. ಈಗ ಮೊನ್ನೆ ನನಗ್ ಗೊತ್ತಿದ್ದಿಲ್ಲ, ಒಬ್ಬರು ಹೆಣ್ಮಗಳು ಇಲ್ಲಿ ಹಳ್ಳಿಯಾಗಿಂದ ಬಂದ್ಲ. ಪಚ್ಚ ಕರ್ಪೂರ ಕೊಡ್ರಿ, ಅದು ಇದ್ರ ಸರಿ ಹೋಳಿ ನೀವು ಕಾಮನ್ ಸುಡ್ತಾರಲ್ಲ, ಇಲ್ರಿ ಅವ್ ಸ್ವಲ್ಪ ಬುದ್ಧಿ ಕಡಿಮೆ ಇದ್ದ ಹುಡುಗರಿಗೆ ಇದನ್ನ ಇಳಿವಿ ಹಾಕಿ 5 ಸುತ್ತ ಹಾಕಿ ಇದನ್ನ ಅವ್ರ ಕಡೆಯಿಂದ ಅದ್ರ ಕಾಮಂದ್ರ ಹಾಕ್ಸಿದ್ರ ಹುಡುಗ ಚುರುಕಾಕ. ಅವ್ರ ಬಂದ್ ಹೇಳಿದ್ರಿ ನಿಮ್ಗೆ ತಗೊಂಡ್ ಹೋಗಿ ನಮ್ಗೆ ಎದಕ್ಕೆ ಉಪಯೋಗ ಮಾಡ್ತಿರ ಕೇಳಿದ್ರಲ್ಲ ಹೇಳಿದ್ರ ಅವ್ರು. ಈ ಮಲ್ಲನಾರ ನೀವು 2 ರೂಪಾಯಿಲಿಂದ ಹಿಡ್ಕೊಂಡು 1200 ರೂಪಾಯಿ ತನಕ ಪ್ಯಾಕಿಂಗ್ ಅದಾವಂದ್ರಿ. ಅವು ಯಾವ ಸ್ವಲ್ಪ ಹೊರೈಟಿ ತೋರಿಸ್ರಲ್ಲ ನಮ್ಗೆ. ತೋರಿಸ್ತಾನಲ್ಲ, ಇಲ್ಲಿ ಇದು 2 ರೂಪಾಯಿ ಪ್ಯಾಕಿಂಗ್ ಇರುತ್ತೆ. ಇದು 2 ರೂಪಾಯಿ. ಇದು 2 ರೂಪಾಯಿ ಪ್ಯಾಕಿಂಗ್ ಇರುತ್ತೆ. ಹೌದ್ರೆ ಇದ್ರ ನಂತರ 10 ಈ ಡಬ್ಬಿ ಬರ್ತಾವ್ರಿ. 5 ರೂಪಾಯಿದು 10 ರೂಪಾಯಿದು ಡಬ್ಬಿ ಬರ್ತಾವ್ರಿ. ಅದು ಡಬ್ಬಿ ಖಾಲಿಗೆ ಅವ್ರಿ. ನಿಮ್ಗೆ ಆ ಡಬ್ಬಿ ಮಾಟ ತೋರಿಸ್ತೀನಿ. ಈ ಡಬ್ಬ್ಯಾಗ 5 ರೂಪಾಯಿ ಬರ್ತೈತಿ. ಈ ಡಬ್ಬ್ಯಾಗ 10 ರೂಪಾಯಿ ಬರ್ತೈತಿ. 10 ರೂಪಾಯಿ ಬರ್ತೈತ್ರಿ. ಇನ್ನೊಂದ್ ಡಬ್ಬಿ ತೋರಿಸ್ತೀನಿ. ಈ ಡಬ್ಬ್ಯಾಗ 20 ರೂಪಾಯಿ ಬರ್ತೈತಿ. 20 ರೂಪಾಯಿ ಬರ್ತೈತಿ. ಇದು 40 ರೂಪಾಯಿ ಬರ್ತೈತ್ರಿ. 40 ರೂಪಾಯಿ ಪ್ಯಾಕಿಂಗ್ 40 ರೂಪಾಯಿ ಬರ್ತೈತಿ. ಈ ಡಬ್ಬಿ 80 ರೂಪಾಯಿ ಬರ್ತೈತಿ. 80 ರೂಪಾಯಿ. ಎಷ್ಟು ಗ್ರಾಮ್ ಇರ್ತೀರ? ಇದು 60 ಗ್ರಾಮ್ ಇರ್ತೈತಿ. 60 ಗ್ರಾಮ್. ಅವ್ರು ಮಾರಾಟ ಮಾಡೋದು ಹೇಳ್ತೇನ್ರಿ ನಿಮ್ಗೆ. ನಾವು ಹೋಲ್ಸೇಲ್ ರೇಟ್ ಅವ್ರಿಗೆ ಒಂದ್ 30% ಉಳಿಯಂಗ್ ಕೊಟ್ಟಿರ್ತೀವಿ. ಇದು 125 ರೂಪಾಯಿ ಬರ್ತೈತಿ ಮಾರಾಟ. ನೀವು ಹೋಲ್ಸೇಲ್ ಕೊಡೋದು ಕಡಿಮೆ ಕೊಟ್ಟಿರಿ. ಈಗ 1000 ರೂಪಾಯಿ ಕೊಡ್ತೀವಿ ಅಂದ್ರೆ 100 ರೂಪಾಯಿ ಕೊಡ್ತೀವಿ ಒಂದ್ ಡಬ್ಬಿ. 100 ರೂಪಾಯಿ. ಈ ಡಬ್ಬಿ 125 ರೂಪಾಯಿ. ಈ ಡಬ್ಬಿ 200 ರೂಪಾಯಿ ಕೊಡ್ತೀವಿ ಅವ್ರಿಗೆ. ಎಷ್ಟು ಗ್ರಾಮ್ ಇರ್ತೀರ? ಇದು 200 ಗ್ರಾಮ್. 200 ಗ್ರಾಮ್ಗೆ 200 ರೂಪಾಯಿ ಕೊಡ್ತೀವಿ. ಅಂದ್ರೆ 1000 ರೂಪಾಯಿ ಕೆಜಿ ಲೆಕ್ಕ. 1000 ರೂಪಾಯಿ ಕೆಜಿ. ಇದಕ್ಕಿಂತ ದೊಡ್ಡದೊಂದು ಬರ್ತದೆ, ಅದನ್ನ 400 ಗ್ರಾಮ 400 ರೂಪಾಯಿ ಕೊಡ್ತೀವಿ. ಅದ 800 ಗ್ರಾಮ್. ಇದು ಏನೈತಲ್ಲ 800 ಗ್ರಾಮ್ ಅದು 1000 ರೂಪಾಯಿ. ಅವ್ರ ಮಾರಕ್ 1000 ರೂಪಾಯಿ, ನಾವು 800 ರೂಪಾಯಿ ಕೊಡ್ತೀವಿ. ಆಯ್ತು, ಅದ್ರ ಮೇಲೆ ಐತಲ್ಲ MRP. ಬಟ್ ಇಷ್ಟು ವೆರೈಟಿಗಳು ಒಂದ್ 15-16 ವೆರೈಟಿ ಬರ್ತಾವ್ರಿ. ಇನ್ನು ಇದು ಪೌಚ್ ಐಟಮ್ ಬರ್ತದ್ರಿ.
ಈಗ ಪೋಚ್ ಐಟಮ್ ಅಲ್ಲೇ ತೋರಿಸ್ಬಿಡ್ರ ಅಷ್ಟ ಹಾ. ಅಲ್ಲೇ ತೋತ ಇವು ಪೋಚ್ ಐಟಮ್ ಬರ್ತಾವೆ. ಈ ತರ ಗುಳಿಗೆ ಇದ್ದಂಗ ಅದಾವ ಬಿಡ್ರಿ. ಹಾ ಆ ಟ್ಯಾಬ್ಲೆಟ್ ಈ ತರ ಪೋಚ್ ಐಟಮ್ ಬರ್ತಾವ. 35 ಗ್ರಾಮ್ ಇದು ಆಯ್ತಾ? 35 ನೀವು ಹೇಳಿದ ಪ್ರಕಾರ ಹಾ. ₹2 12 ರೂಪಾಯಿ ತನಕ ಪ್ಯಾಕಿಂಗ್ ಅದ. 1200 ರೂಪಾಯಿ ತಕ ನಮ್ದು ಐಟಮ್ ಬರ್ತೈತಿ. ನೀವ್ ₹2 ತಗೊಂಡ್ರು ಒಂದ ಕ್ವಾಲಿಟಿ, 1200 ರೂಪಾಯಿ ತಗೊಂಡ್ರು ಒಂದ ಕ್ವಾಲಿಟಿ. ಹಾ ಕ್ವಾಲಿಟಿ ಯಾವತ್ತಿಗೂ ನಿಮ್ಮದು ಚೇಂಜ್ ಆಗಂಗಿಲ್ಲ. ಅದನ್ನ ನೀವು ತೋರ್ಸೇ ಬಿಟ್ರಲ್ಲ ನಮ್ಮ ಗ್ರಾಹಕರಿಗೆ. ನಿಮ್ ಮುಂದ ಹಾಕ್ಬಿಡ್ತೀವಿ ನಾವು. ಪೌಡರ್ ಹಾಕೋದು ಮಷಿನ್ ಇದ್ರ ನಿಮ್ ಮುಂದ ಎಲ್ಲ ಅದ. ಈಗ ಮಲ್ಲಣ್ಣರ ಒಂದು ತಿಂಗಳ ಉತ್ಪಾದನೆ ಒಬ್ಬ ಗಂಡ ಹೆಂಡತಿಗೆ ಎಷ್ಟ್ ಆಗ್ಬೋದು ಅಂತೀರಿ ಮನೆಯವರ ಮಾಡಿದ್ರೆ? ಒಂದು ಮಷಿನ್ಕ ಒಂದು ತಿಂಗಳ ಲಾಭ ನಮ್ಗೆ ಇಷ್ಟ ಆತಪ್ಪ ಅಂತ ಎಷ್ಟ್ ಆಗತ್ತಂತೀರಿ? ಅವರು ಸ್ವತಃ ಕೆಲಸ ಮಾಡಿ, ಸ್ವತಃ ಮಾರ್ಕೆಟಿಂಗ್ ಮಾಡಿ, ಸ್ವತಃ ಮಾರಾಟ ಮಾಡಿದ್ರ ಒಂದ್ 40,000 ರೂಪಾಯಿ ಆಗ್ಬೋದು. 40,000 ರೂಪಾಯಿ ಒಂದು ಮಷಿನ್ ಇಂದ 40,000 ರೂಪಾಯಿ. ಸ್ವಲ್ಪ ಹೆಚ್ಚಂದ್ರೆ ಒಂದ್ 50,000 ರೂಪಾಯಿ ಮಾಡ್ಬೋದು. ಒಂದು ಮಷಿನ್ ನಮ್ಮದು ಇಲ್ಲಿ ನಿಮ್ದು ಕೆಪಾಸಿಟಿ ಹೇಳಿದ್ರಿ. ಕೆಪಾಸಿಟಿ ನೀವ್ ಹೇಳಿದ್ರಿ ಇನ್ನೂ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಬೇಕಂತ ಒಂದ್ 2 ಮಷಿನ್ ಹಾಕ್ಬೇಕಂತೀರಿ. ಕೆಲಸಗಾರ ಸಿಕ್ಕರೆ ಹಾಕ್ತಿರಿ. ಮತ್ತು ಆರ್ಡರ್ ಬೇಕಲ್ಲ, ಆರ್ಡರ್ ಮಾರ್ಕೆಟ್ ಅವಾಗ ಜವಾಕ ಆಗ್ಬೇಕಲ್ಲ, ಬೇಕಲ್ಲ. ಬಂದ್ ಪೌಡರ್ ಮಾರಾಟ ಆಗ್ಬೇಕಲ್ಲ. ಉತ್ಪಾದನೆ ಮಾಡೋ ದೊಡ್ಡಾಗದಲ್ಲ. ಯಾವುದೇ ಉದ್ಯೋಗದೊಳಗೆ ಉತ್ಪಾದನೆ ಮಾಡ್ತೈತಿ. ಉತ್ಪಾದನೆ ಆಗಿರ್ತಕ್ಕಂಥ ಮಾಲ್ ಹೊರಗೆ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಹೊರಗೆ ಹೋತಂದ್ರ ಮಾಡಿರುವಂತ ಮಾಲಕಗ ಅದು ಲಾಭ. ನಾವೆಲ್ಲಾರು 3 ಮಷಿನ್ ತಂದ್ವಿ, ಬರೀ 1 ಮಷಿನ್ ಅಷ್ಟ ಹೊರಗೆ ಹೋತು, 2 ಮಷಿನ್ ಉಳಿತಂದ್ರೆ ಲಾಸ್ ಆಗತ್ತ. ಕಂಪನಿ ಲಾಸ್ ಆಗತ್ತೆ. ಅದಕ್ಕ ನೀವು ಇದನ್ನ ಈ ಗುಂಪುಗಾರಿಕೆ ಒಳಗೆ ಲೋನ್ ತಗೊಂಡು ಮಾಡ್ಬೋದು ಅಂತೀರಾ? ಮಾಡ್ಬೋದು. ಸಾಕಷ್ಟು ಜನ ಖಾಲಿ ಐತಿ. ಮಾಡ್ಬೋದು. ಈಗ ಏನಿಲ್ಲ, ಒಬ್ರ ಜೆಂಟ್ಸ್ ಮೇಲೆ ನಡೆಸಬಹುದು ಇದನ್ನ. ಉಳ್ಕಿದ ಹೆಣ್ಮಕ್ಳು ಒಂದ್ 20 ಮಂದಿ ದುಡಿಬಹುದು. 2 ಮಷಿನ್ ಹಾಕಿ ಆರಾಮಾಗಿ ದುಡಿಬಹುದು. ಸ್ವಸಹಾಯ ಸಂಘಗಳಿಗೆ ಮಾಡ್ಬೋದು. ಮತ್ತೆ ಇದು ಸಿಂಗಲ್ ಪೀಸ್ ಮೋಟರ್, ಮನಿ ಲೈನ್ ಮೇಲನ ಅದು ನಡೀತೈತಿ. ಅದ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ. 3 ಪೇಜ್ ಬೇಕಪ್ಪ ಇಲ್ಲ, ತೊಂದ್ರೆ ಐತೆ ಅನ್ನಂಗಿಲ್ಲ. ಸಿಂಗಲ್ ಪೇಜ್ ಮೇಲೆ ನಡೀತೈತಿ. ನಮ್ಗೆ ಇನ್ಕತಕ ಅನುಕೂಲ ಆಗೈತಿ. ಅನ್ಕೋತಕ 3 ವರ್ಷ ಆತಾಗಲ್ಲ, ಅನುಕೂಲ ಆಗೈತಿ ಎಲ್ಲಾ ರೀತಿಯಿಂದ. ಕೊನೆಯದಾಗಿ ಈಗ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು? ಈಗ ಗ್ರಾಹಕರಿಗೆ ಈ ಮೂಲಕ ವಿಚಾರ ತಿಳಿಸ್ಬೇಕಂದ್ರ, ಈಗಾಗಲೇ ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳು ಇನ್ನಿತರ ಕೆಲಸಗಳಿಗೆ ಹೋಗ್ತಾರ. ಕೆಲವೊಂದಿಷ್ಟು ಕಡಿಮೆ ಕೆಲಸಕ್ಕೆ ಹೋಗ್ತಾರ, ಕಡಿಮೆ ಪಗಾರಕ್ಕೋಸ್ಕರ ಹೋಗ್ತಾರ. ಅದನ್ನೆಲ್ಲ ಮಾಡೋದಕ್ಕಿಂತಲೂ ಈಗ ಸ್ವ ಸಹಾಯ ಇದೆ ಅಂದ್ರೆ ತಮ್ಮ ಮನೆಯೊಳಗ ನೆಳ ಕೂತ್ ಮಾಡುವಂತ ಒಂದು ಉದ್ಯೋಗ ಇದು. ತಾವೇ ಒಂದ್ ಸ್ವತಃ ಮಷಿನ್ ಹಾಕಿ ಕರ್ಪೂರ ಪೌಡರ್ ನಾವು ಕೊಡ್ತೀವಿ, ಪಕ್ಕ ಮಾಲು ತಗೋತೀವಿ, ಮತ್ತೆ ಒಳ್ಳೆ ರೀಸನೇಬಲ್ ರೇಟ್ ತಗೋತೀವಿ. ಮತ್ತೆ ನಮ್ದು ಎಲ್ಲ ಮಾರ್ಕೆಟಿಂಗ್ ಆಲ್ರೆಡಿ ಎಲ್ಲಾ ಕಡೆ ತುಂಬಾ ಮಾರ್ಕೆಟಿಂಗ್ ಆಗೈತಿ. ಮತ್ ಈ ರೀತಿ ಒಂದು ಮಾಡಿದ್ರ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ, ಮನೆಯೊಳಗ ಒಂದು ಒಳ್ಳೆ ಉದ್ಯೋಗ, ಮತ್ತೆ ಇದಕ್ಕೊಂದು ಒಳ್ಳೆ ಕಿಮ್ಮತ್ ಇರುವಂತ ಒಂದು ಉದ್ಯೋಗ ಇದು. ಬಿಡ್ರಿ. ಯಾವ್ದೇ ರೀತಿ ಬನಾವಟ್ ಇರಂಗಿಲ್ಲ, ಇದ್ರಾಗ ಯಾವ್ದೇ ಸುಮಾರ್ತನ ಇರಂಗಿಲ್ಲ. ಸೀದಾ ಒಳ್ಳೆ ಭಾವನೆ, ಮನಸ್ಸು ಸ್ವಚ್ಛ ಮನಸ್ಸಿನಿಂದ ಭಕ್ತಿಯಿಂದ ನಾವು ಕೆಲಸ ಮಾಡಿದಾದ್ರೆ ಅವ್ರ ಜೀವನ ಪರ್ಯಂತ ಒಂದು ಹೊಟ್ಟೆ ತುಂಬುವಂತ ಒಂದು ಉದ್ಯೋಗ ಆಗತ್ತ. 12 ತಿಂಗಳು ಬೇಕಾಗುವಂತ ಮಾಲ ಇದು. 12 ತಿಂಗಳ ಜೀವನ ಪರ್ಯಂತ ಸೂರ್ಯಚಂದ್ರ ಇರುವವರೆಗೂ ಇದು ಬೇಕಾಗುವಂತ ಉದ್ಯೋಗ ವಸ್ತು. ಅದಕ್ಕ ಮಾಡಿದ್ರೆ ನಾನು ಸಪೋರ್ಟ್ ಕೊಡ್ತೀನಿ. ನೀವು ಮಷಿನ್ ಹಿಡ್ಕೊಂಡು ರಾ ಮಟೀರಿಯಲ್ ಹಿಡ್ಕೊಂಡು ಮಾರಾಟ ಮಾಡುವವರಿಗೂ, ಮತ್ ನೀವು ಇಲ್ಲ ನಾವು ತಯಾರು ಮಾಡಿ ಕೊಡ್ತೀವಿ, ನೀವು ಪಕ್ಕ ಮಾಲ್ ತಗೊಂಡ್ರೆ ನಾವು ಅದಕ್ಕೂ ಒಂದು ಯೋಗ್ಯ ಬೆಲೆ ಕೊಟ್ಟು ನಾವು ತಗೋತೀವಿ. ನಿಮ್ಮನ್ನ ಸಂಪರ್ಕ ಮಾಡಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಿ? ಮಾಹಿತಿ ಹೇಳ್ತೀವಿ. ನಾವು ಸಂಪರ್ಕ ಮಾಡ್ಲಿ, ಮಾಹಿತಿ ಹೇಳ್ತೀವಿ, ಒಳ್ಳೆ ಸಂದೇಶ ಅವ್ರಿಗೆ ಕೊಡ್ತೀವಿ, ಒಳ್ಳೆ ಉದ್ಯೋಗ ಮಾಡ್ಲಿ, ಭವಿಷ್ಯದಾಗ ಉಜ್ವಲ ಹೊಂದುವಂತ ನಾನು ಯೋಚನೆ. ನೀವ್ ಹೇಳುದು ಎಲ್ಲರ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಸ್ವಂತ ಮಾಲಕರಾಗ್ರಿ. ಹೌದು, ಮಾಲಕರಾಗ್ರಿ. ಮನಿಯೊಳಗ ಕೂತ ನಿಮ್ದ ಉದ್ಯೋಗ. ನಿಮ್ ಮನ್ಯಾಗ ನಾಷ್ಟ ಚಾ ಎಲ್ಲಾ ಮುಗಿಸ್ಕೊಂಡ, ಊಟ ಮುಗಿಸ್ಕೊಂಡ ಅದ್ರ ಜೊತೆಗೆ ನೀವು ಉದ್ಯೋಗ ಮಾಡ್ಕೊತ ಹೋದ್ರ ಹೊರಗು ಏನ್ ಪೇಮೆಂಟ್ ನೀವು ಒಂದ್ 300 ತರ್ತಿರೋ 400 ತರ್ತಿರೋ, ನಿಮ್ ಮನ್ಯಾಗ ಕೂತ ನಿಮ್ ಉದ್ಯೋಗ ಮಾಡಿ ನೀವು 1000 ರೂಪಾಯಿ ಉತ್ಪನ್ನ ಮಾಡ್ಬೋದು. ನಿಮ್ ಮನಿ ಮಕ್ಕಳಿಗೂ ಒಂದ್ ಒಳ್ಳೆಯದ ಉದ್ಯೋಗ ಆಗತ್ತ. ಆ ರೀತಿ ಮಾಡಿದ್ರ, ಯಾಕಂದ್ರೆ ಈಗ ಈ ನಮ್ಮ ಇಳಕಲ್ ಸೇರಿದು ನಶಿಸಿ ಹೋಗಾಕತ್ತ. ಹೌದೌದು. ಅದಕ್ಕೆ ಇದನ್ನೆಲ್ಲ ನೀವು ರೂಪಿಸ್ಕೊಡ್ರಿ, ಚಲೋ ಆಗತ್ತ. ಅದ್ರಾಗ ಮತ್ತೆ ಮುಖ್ಯ ವಿಷಯ ಹೇಳುದಂದ್ರೆ ನಮ್ ನೇಕಾರಿಕೆ ಬಹಳ ನಶಿಸಿ ಹೋಗೈತಿ ಈಗ. ಹೌದು, ಇತ್ತೀಚಿನ ದಿನಮಾನಗಳನ್ನ ನೋಡ್ಬೇಕಾದ್ರ ಎಷ್ಟೋ ಮಂದಿ ಬರೇ ನಾವು ಬೆಂಗಳೂರು ಹೋಗಿ ಏನೋ ಒಂದ್ ಕೆಲಸ ಮಾಡೋದು,
ಎಷ್ಟೋ ನಮ್ಗ ವಿಚಾರ ಕೆಟ್ಟ ವಿಚಾರಗಳು ನಮ್ಗ ಗಮನಕ್ ಬಂದಾವು. ಮದ್ವಿ ಅಷ್ಟೆಲ್ಲ ಮಾಡೋದಕ್ಕಿಂತ ಅಲ್ಲ ಮದ್ವಿ ಮುಂಜಿ ಕಾರ್ಯಕ್ಕೆ ಹೋಗಿ ಮುಸ್ರಿ ತೊಳ್ಯಾಕ ಹಾ ಹೋಗುದು ಮುಸ್ರಿ ತೊಳ್ಯಾಕ ತಪ್ಪಂತ ಅಲ್ಲ, ಉದ್ಯೋಗದ ಹಟ್ಟಿ ಪಾಡಿಗೆ ಹೊಟ್ಟಿ ಹೋಗತಿ. ಪಾಡಿಗೆ ಹೊಟ್ಟಿ ಪಾಡಿಗೆ ಮಾಡೋದು ಇದು ಒಂದು ಒಳ್ಳೆ ಉದ್ಯೋಗ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಮತ್ ನೀವು ಉದ್ದಿನ ಕಡ್ಡಿನ ಮಾಡಬಹುದು. ಉದ್ದಿನ ಕಡ್ಡಿದು ಅದು ಏನ್ ಒಳ್ಳೆ ಕೆಲಸ. ಅದನ್ನ ನಿಮ್ ಮಾಹಿತಿ ಕೊಡ್ತೀರಿ? ಮಾಹಿತಿ ಕೊಡ್ತೀನಿ. ಉದ್ದಿನ ಕಡ್ಡಿ ಮಾಹಿತಿ ಕೊಡ್ತೀನಿ. ನೀವು ಅದ್ರದ್ದು ಮಟೀರಿಯಲ್ ನೀವು ತಗೊಂಡ್ರೆ ನಾವು ಮಟೀರಿಯಲ್ ತಗೋತೀವಿ, ಮಟೀರಿಯಲ್ ಕೊಡ್ತೀವಿ, ತಗೋತೀವಿ. ಅದ್ರದ್ದು ಒಳ್ಳೆ ಚಲೋ ಇದೆ. ಎಷ್ಟೋ ಹೋಮ್ ಇಂಡಸ್ಟ್ರಿ ಒಳಗ ನಾವು ಮಾಡ್ಬೋದು ಅದನ್ನ. ಹೋಮ್ ಇಂಡಸ್ಟ್ರಿ ಹಾ ಎಷ್ಟೋ ಮಂದಿ ಮಷಿನ್ ತಗೋಬೇಕಾದ್ರ ಈಗ ಸಬ್ಸಿಡಿ ಮೇಲೆ ಸಾಕಷ್ಟು PMEGP ಒಳಗ ಅನುಕೂಲ ಅದಾವು. ಅನುಕೂಲ ಅದಾವ. ಮಹಿಳೆಯರಿಗೆ ವಿಶೇಷ ಒಂದ ಐತಿ ಪ್ಯಾಕೇಜ್ ಅದಾವು. ಆ ಪ್ಯಾಕೇಜ್ ನೀವು ಸದುಪಯೋಗ ತಗೋರಿ. ನೀವು ದುಡ್ಡಿಂದ ಸದುಪಯೋಗ ಬ್ಯಾಂಕ್ನವ್ರು, ಗ್ರಾಮೀಣ ಬ್ಯಾಂಕ್ನವ್ರು ಅಂತ ಬ್ಯಾಂಕ್ನವ್ರನ್ನ ಕನ್ಸಲ್ಟ್ ಮಾಡಿದ್ರ ಅವರು ನಿಮ್ಗೆ ತಿಳಿಸ್ತಾರ. ಅಲ್ಲ ಬ್ಯಾಂಕ್ನ್ಯಾಗ ಸಾಲ ತಗೊಳ್ಳೋದು ಸುಲಭ. ಮರುಪಾವತಿ ಮಾಡ್ಬೇಕು. ನೀವು ಒಳ್ಳೆ ಅಲ್ಲಿ ವ್ಯವಹಾರ ಸರಿ ಇಟ್ಕೋಬೇಕು. ಮರುಪಾವತಿ ಮಾಡುವಂತ ಒಂದು ಉದ್ದೇಶ ನಿಮ್ಗೆ ಅವ್ರು ಕೊಟ್ಟಿರ್ತಾರಪ್ಪ, ಅಷ್ಟೇ ಪ್ರಾಮಾಣಿಕದಿಂದ ನಾವು ತಿರ್ಗಿ ಮುಟ್ಟಿಸ್ಬೇಕು. ನಾವು ಅದೇ ರೀತಿ ಮಾಡಿದ್ದೇವೆ. ಪ್ರಾಮಾಣಿಕತೆ ತಗೊಂಡಿವಿ, ಮುಟ್ಟಿಸಿದೀವಿ. ಮತ್ತ ಅವ್ರು ತಾವಾಗೆ ಬಂದು ನಮಗ ನೀವು ತೋರಿ ನಿಮ್ದೆಲ್ಲ ಕ್ಲಿಯರ್ ಆಗೈತಿ, ನೀವು ಇನ್ನೂ ಒಂದ್ 2 ಮಷಿನ್ ಹಾಕ್ರಿ ಅಂತ ನಮಗ ಒತ್ತಾಯ ಮಾಡಾಕತ್ತಾರ. ಆದ್ರೆ ನಮ್ಮ ಇಲ್ಲಿ ಅವಕ ಜಾವಕ ನೋಡ್ಕೊಂಡ್ ಕಿಸಿಂದ ನಾವು ಅದನ್ನ ಯೋಜನೆ ಹಾಕೊಳ್ಳುವಂತ ವಿಚಾರ ಇಟ್ಟಿವಿ. ತಯಾರೊಳಗ ಅದೀವಿ. ಇನ್ನೂ ಸುಮಾರು ನಾವು ಒಂದು 20-25 ಜನಕ್ಕೆ ಉದ್ಯೋಗ ಕೊಡುವಂತ ಒಂದು ಯೋಜನೆ ಐತಿ. ಅದು ಆ ಪ್ರಕಾರ ಅದನ್ನ ಸ್ವಲ್ಪ ಜಾಗ ಪಗ ನೋಡ್ಕೊಂಡ ಫ್ಯಾಕ್ಟರಿ ಮಾಡಿ ಮಾಡೋದು ನಮ್ದು ವಿಚಾರ ಐತಿ. ಮಾಡ್ರಿ ಮಲ್ಲನರ. ಇದುವರೆಗೂ ನಮಗ ನಿಮ್ಮ ಟೈಮ್ ಅನ್ನ ವೇಳೆಯನ್ನು ಕೊಟ್ಟು ನಾವು ಬಂದದಕ್ಕೆ ನೀವು ಗೌರವ ಕೊಟ್ಟು ಇದರದೆಲ್ಲ ಮಾಹಿತಿ ಹೇಳಿದ್ರಲ್ಲ, ನಿಮಗ ನಿಮ್ಮ ಮನೆಯವರಿಗೆ ಮತ್ತು ನಿಮ್ಮ ವೀರಭದ್ರೇಶ್ವರ ಶುದ್ಧ ಪೂಜಾ ಕರ್ಪೂರ ಕಂಪನಿ ಎಲ್ಲ ಸದಸ್ಯರಿಗೂ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನೆಲ್ದಿಂದ ಅನಂತ ಧನ್ಯವಾದಗಳು. ತಮಗೂ ನಮ್ಮ ಕಂಪನಿಯವರಿಗೂ ನಮ್ಮ ಮನೆಯವರಿಗೂ ಬಂದು ನಮ್ಮ ಉದ್ಯೋಗದ ಮಾಹಿತಿಯನ್ನು ಸಮಸ್ತ ನಾಡಿಗೆ ತಿಳಿಸುವಂತ ನೀವು ಮಾಡಿದ್ರಲ್ಲ ಕಾರ್ಯ, ಇದು ನಮ್ಮ ಮಹತ್ ಕಾರ್ಯ. ತಮಗೆ ಧನ್ಯವಾದಗಳು.